ಟನ್ ಟಡಾನ್! ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ರೆಸಿಪಿ ಸೂಪರ್ ಆಗಿರುವಂಥದ್ದು ಟ್ರೆಡಿಷನಲ್ ಆದ ರೆಸಿಪಿ. ನಮ್ಮ ಮಂಗಳೂರಿನವರಿಗಂತೂ ಭಯಂಕರ ಇಷ್ಟ ಇದು. ಏನಂತ ಹೇಳಿದ್ರೆ, ಉಪ್ಪು ನೀರಲ್ಲಿ ಹಾಕಿಟ್ಟಂಥ ಹಲಸಿನ ಸೋಳೆಯ ಒಂದು ಪುಡಿ ಸುಕ್ಕ ಮಾಡ್ತಾ ಇದ್ದೇನೆ. ನಮ್ಮ ಈ ಕೊಂಕಣಿನಲ್ಲಿ ಹೇಳ್ಬೇಕಂದ್ರೆ ಈ ಸುಕ್ಕವನ್ನು ನಾವು ಸಾಲ್ ಮಿರ್ಸಂಗೆ ಪುಡ್ಡಿ ಸುಕ್ಕೆ ಅಂತ ಹೇಳ್ತೇವೆ. ಹಾಗೆ ಈ ಸುಕ್ಕ ಹಾಕಿ ಒಂದು ಬಟ್ಲು ಗಂಜಿ ಊಟ ಮಾಡಿದ್ರೆ ಆಹಾ ಸ್ವರ್ಗ ಸ್ವರ್ಗ ಸುಖ ಅಂತ ಹೇಳ್ಬೋದು. ಹಾಗಾದ್ರೆ ಈ ವಿಡಿಯೋವನ್ನ ಶುರು ಮಾಡೋ ಮೊದಲು ಕಿಣಿಸುವಸರಿ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ಮೊದಲಿಗೆ ಒಂದು ಬಾಣಲೆಯಲ್ಲಿ ನಾನು ಇಲ್ಲಿ ಒಂದು 3-4 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೇನೆ. ಎಣ್ಣೆ ಸ್ವಲ್ಪ ಹೀಟ್ ಆದ ಕೂಡಲೇ ಇದರಲ್ಲಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ರೆ ಆಯಿತು. ಹಲಸಿನ ಸೋಳೆಯನ್ನ ಒಂದು 15-20 ನಿಮಿಷಗಳ ಕಾಲ ಒಂದು ಪಾತ್ರೆಯಲ್ಲಿ ನೀರಲ್ಲಿ ಹಾಕಿಡಿ, ಅಂದರೆ ಸ್ವಲ್ಪ ಉಪ್ಪಿನಂಶ ಹೋಗ್ಲಿಕ್ಕೆ. ನೀವು ಇದನ್ನ ಕುಕ್ಕರಲ್ಲೂ ಮಾಡ್ಬೋದು. ಈಗ ಉಪ್ಪು ನೀರಲ್ಲಿ ಹಾಕಿ ಒಂದು 2-3 ತಿಂಗಳಾದದಷ್ಟೇ. ಹಾಗೆ ನಾನು ಡೈರೆಕ್ಟ್ ಆಗಿ ಒಗ್ಗರಣೆ ಹಾಕ್ತಾ ಇದ್ದೇನೆ. ಹಾಗೆ ಈಗ ಮಸಾಲೆಗೆ ಎಂತ ಅಂತ ಹೇಳಿದ್ರೆ, ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿಕೊಂಡ ಒಂದು 15-20 ಬ್ಯಾಡಗಿ ಮೆಣಸನ್ನ ತಗೊಂಡಿದ್ದೆ. ಬಿಸಿಲಿಲ್ಲ ಅಂದ್ರೆ ಮೆಣಸನ್ನ ಪ್ಯಾನಲ್ಲಿ ಹಾಕಿ ಎಣ್ಣೆ ಹಾಕದೆ ಸ್ವಲ್ಪ ಹೀಟ್ ಮಾಡ್ಕೊಳ್ಳಿ. ಇದರಲ್ಲಿ ಕಲರ್ ಒಳ್ಳೆ ಬರುತ್ತೆ, ಹಾಗೆ ಖಾರನೂ ಇರುತ್ತೆ. ಒಂದಿಷ್ಟು ಮೆಣಸು ಹಾಕಿದ್ರೆ 1 ಸ್ಪೂನ್ ಅಷ್ಟು ಹಸಿ ಕೊತ್ತಂಬರಿ, ಹಾಗೆ ಸ್ವಲ್ಪ ಅರಶಿನ ಮತ್ತೆ ಸ್ವಲ್ಪ ಇಂಗು ಇಷ್ಟೇ. ಬ್ಯಾಡಗಿ ಮೆಣಸು ಒಂದು 15-20, ಇಂಗು, ಕೊತ್ತಂಬರಿ, ಅರಶಿನ ಇಷ್ಟೇ ಇದಕ್ಕೆ. ಮತ್ತೆ ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ಲಿಕ್ಕಿದೆ. ಈ ರೀತಿ ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊಳ್ಳಿ ಆಯ್ತಾ. ಹಾಗೆ ಒಗ್ಗರಣೆ ಇಲ್ಲಿ ಆಗಿದೆ. ಬೆಳ್ಳುಳ್ಳಿ ಒಳ್ಳೆ ಫ್ರೈ ಆಗಿತ್ತು. ಅದರಲ್ಲೇ ಮಸಾಲೆಯನ್ನು ಹಾಕಿಬಿಟ್ಟು ಚಂದ ಹುರ್ಕೊಳ್ಬೇಕು. ಅದಕ್ಕೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹೋಗುತ್ತೆ, ಅಂದರೆ 3-4 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಬೇಕಾಗತ್ತೆ. ಉಪ್ಪು ನೀರಲ್ಲಿ ಹಾಕಿಟ್ಟ ಹಲಸಿನ ಸೊಳೆಯಲ್ಲೇ ಹುಳಿ ಇರೋದ್ರಿಂದ ನಾವು ಇಲ್ಲಿ ಹುಳಿ ಹಾಕೋದಿಲ್ಲ ಆಯ್ತಾ. ಇದಕ್ಕೆ ಹುಳಿ ಹಾಕ್ಲಿಕ್ಕಿಲ್ಲ. ಹಾಗೆ ಇದು ಈ ಕಡೆ ಫ್ರೈ ಆಗ್ತಾ ಇರಬೇಕಾದ್ರೆ ನಾವು ಉಪ್ಪು ನೀರಲ್ಲಿ ಹಾಕಿಟ್ಟ ಹಲಸಿನ ಸೋಳೆ ಇದೆಯಲ್ವಾ, ಇದನ್ನು ಉದ್ದುದ್ದಕ್ಕೆ ನಾವು ಈ ಫ್ರೆಂಚ್ ಫ್ರೈಸ್ಗೆಲ್ಲ ಆಲೂಗಡ್ಡೆ ಕಟ್ ಮಾಡ್ಕೊಳ್ತೇವಲ್ವಾ, ಹಾಗೆ ಕಟ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಉದ್ದುದ್ದಕ್ಕೆ ಕಟ್ ಮಾಡಿಟ್ಟಿದ್ದೇನೆ. ಅದನ್ನು ನೀರಿಂದ ಹಿಂಡಿ ತೆಗೆದು ಈ ರೀತಿ ಹಾಕ್ತಾ ಇದ್ದೇನೆ. ಉಪ್ಪು ನೀರಲ್ಲಿ ಹಾಕಿ ಮತ್ತೆ ಬೇರೆ ನೀರಲ್ಲಿ ಒಮ್ಮೆ ವಾಶ್ ಮಾಡಿದರೆ ಸಾಕು, 1-2 ಸಲ. ಅಂದರೆ ಪ್ರತಿ ಸಲ ನಾನು ಹೆಚ್ಚಾಗಿ ಈ ಹಲಸಿನ ಸೋಳೆ ರೆಸಿಪೀಸ್ ತುಂಬ ಆಲ್ರೆಡಿ ಮಾಡಿ ತೋರಿಸಿದ್ದೇನೆ, ಅದರಲ್ಲೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಾಗೆ ನೋಡಿ ಈ ರೀತಿ ಹಿಂಡಿ ತೆಗೆದು ಹಾಕಿದರೆ ಆಯಿತು. ಇದಂದರೆ ಪುಡಿ ಸುಕ್ಕ ಅಲ್ವಾ, ಅದಕ್ಕೆ ನಾನು ಈ ರೀತಿ ಹಿಂಡಿ ತೆಗೆದು ಹಾಕ್ತಾ ಇರುವಂಥದ್ದು. ಹಾಗೆ ಆಮೇಲೆ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಒಂದು ಎಂತ ಹೇಳ್ಬೋದು, ಟ್ರೆಡಿಷನಲ್ ಆದ ಹಿರಿಯರು ಮಾಡಿಕೊಟ್ಟಂಥ ನಮಗೊಂದು ಸೂಪರ್ ಆದಂಥ ಅಡುಗೆಗಳು ಅಂತ ಹೇಳ್ಬೋದು. ಹಿರಿಯರ ಒಂದು ಕೃಪೆ ಅಂತ ಹೇಳ್ಬೋದು. ಅಷ್ಟು ಸೂಪರ್ ಆಗಿರುವಂಥ ಅಡುಗೆಯನ್ನು ಒಮ್ಮೆ ಆಸ್ವಾದಿಸ್ತಾನೆ, ಯಾವಾಗಲೂ ಹೇಳ್ತಾ ಇರ್ತಾನೆ, ಏನಾದರೂ ಮಾಡಿದರೆ ಒಂದು ರುಚಿಯಾಗಿ ಮಾಡಿ ಆಸ್ವಾದಿಸ್ತಾ ಅದನ್ನು ತಿಂತಾ ಅನುಭವಿಸ್ತಾ ಅದನ್ನು ತಿನ್ನಿ ಅಂತೇಳಿ. ಹಾಗೆ ಇದು ಸೂಪರ್ ಆಗಿರ್ತದೆ. ಗಂಜಿ ಊಟಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನು ಟೊಮೆಟೊ ಸಾರು ಮಾಡಿದ್ದೆ, ಟೊಮೆಟೊ ಸಾರು ಜೊತೆ ತಿಂತೇನೆ. ಹಾಗೆ ನೈಟ್ ನಾವು ಗಂಜಿ ಮಾಡುವಂಥದ್ದು ಕುಚ್ಚಲಕ್ಕಿದ್ದು, ಅದಕ್ಕೆ ಕೂಡ ಸೂಪರ್ ಆಗಿರ್ತದೆ. ಹಾಗೆ ಇಲ್ಲಿ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಅದರಲ್ಲಿ ಪಸೆ ಇರ್ತದಲ್ಲ, ಎಣ್ಣೆ ಪಸೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದಾಗೆ ಒಳ್ಳೆ ಸ್ವಲ್ಪ ಎಲ್ಲ ಕಡೆ ಮಸಾಲೆ ಕೂಡ ತಾಗೋ ಥರ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನೀರನ್ನು ಹಾಕೊಳ್ಳಿ. ಬೆಂದ ಮೇಲೆ ಯಾವ ರೀತಿ ಆಗ್ತದೆ ಅಂತೇಳಿ ತೋರಿಸ್ಕೊಡ್ತೇನೆ. ಎಂತ ಗೊತ್ತುಂಟ, ಕೆಲವೊಮ್ಮೆ ಬಾಯಿಯೆಲ್ಲ ಸಪ್ಪಗಾಗೋದು, ಶೀತ ಆಗೋದು. ಇವಾಗಂತೂ ವೆದರಿಗೆ ತುಂಬ ಅವಾಗವಾಗ ಆಗ್ತಾ ಇರ್ತದೆ ಶೀತ ಅಂತೆಲ್ಲ ಹೇಳಿ. ಹಾಗೆ ಆವಾಗ ಎಲ್ಲ ಈ ರೀತಿದೊಂದು ಸುಕ್ಕ ಇರಬೇಕು ಮಾರೆ. ಇದು ಸುಕ್ಕ ಉಂಟಲ್ವ, ನೀವು ಬಿಸಿ ಮಾಡ್ತಾ ಇದ್ರೆ ಒಂದು ಅರಸೆ ಎಂತ ಆಗೋದಿಲ್ಲ. ಹಾಗೆ ಸೂಪರ್ ಆಗಿರ್ತದೆ ತಿನ್ನಲಿಕ್ಕೆ. ನೋಡಿ ಈಗ ನೀರನ್ನು ಹಾಕಿ ನಾನು ಇದನ್ನು ಮುಚ್ಚಿಡ್ತಾ ಇದ್ದೇನೆ. ಬರೇ ಒಂದು 10-15 ನಿಮಿಷ ಎಷ್ಟು ಒಳ್ಳೆ ಬೆಂದು ಯಾವ ರೀತಿ ಆಗಿರ್ತದೆ ಅಂತೇಳಿ ನೀವೇ ನೋಡಿ. ಹೀಗೆ ಬೇಯಲಿಕ್ಕಿಟ್ಟ ಮೇಲೆ ಒಂದು ಮಧ್ಯದಲ್ಲಿ ಒಂದು 3-4 ಸಲನಾದರೂ ಒಂದು ಸ್ವಲ್ಪ ಮಗಚಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಎಲ್ಲ ಕಡೆ ಸಹ ಬೇಯಬೇಕಲ್ವ ಅದು. ಹಾಗೆ ಚಂದ ಒಮ್ಮೆ ಮಗಚಿ ಮಸಾಲೆ ಎಲ್ಲ ಅದಕ್ಕೆ ತಾಗಬೇಕು. ಮತ್ತು ತಳ ಎಲ್ಲ ಹತ್ತೋದಿಲ್ಲ, ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಸಹ ಮಾಡ್ಬೋದು. ಹಾಗೆ ಇನ್ನೊಮ್ಮೆ ಈಗ ಈ ರೀತಿಯಾಗಿದೆ ಮಿಕ್ಸ್ ಮಾಡಿದ ಮೇಲೆ ಈಗ ಹಾಗೆ ಮುಚ್ಚಿಡ್ತಾ ಇದ್ದೇನೆ ಇನ್ನೊಮ್ಮೆ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದರೆ ನೋಡಿ ಸುಕ್ಕ ನೋಡಿ ಮಾರೆ, ಕಲರ್ ಎಂತ ಭಾರಿ ಸೂಪರ್ ಆಗಿದೆಲ್ಲ, ಎಷ್ಟು ಚಂದ ಆಗಿದೆ ನೋಡ ಕಲರ್ ಎಷ್ಟು ಚಂದ ಅಲ್ಲ ಅಂತ ಹೇಳ್ಬೋದು, ಅಷ್ಟು ಸೂಪರ್ ಆಗಿದೆ. ಇದಕ್ಕೆ ಒಂದು ಹಿಡಿಯಷ್ಟು ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೀರಿನ ಪಸೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಲ್ಲ ಸಣ್ಣ ಉರಿಯಲ್ಲಿ ಅಲ್ಲೇ ನೀರಿನ ಪಸೆ ಕಂಪ್ಲೀಟ್ ಆರೋ ತನಕ ಬೇಯಿಸಿದರೆ ಸೂಪರ್ ಆದಂಥ ಈ ಉಪ್ಪಡು ಪಚ್ಚಿರ್ ಪುಡಿ ಸುಕ್ಕ ರೆಡಿ ಆಗುತ್ತೆ. ಕಾಯಿ ತುರಿ ಎಲ್ಲ ಹಾಕಿದ್ಮೇಲೆ ಸಣ್ಣ ಉರಿಯಲ್ಲಿ 2 ನಿಮಿಷ ಇದನ್ನು ಮುಚ್ಚಿಡಿ, ಸೂಪರ್ ಆಗಿರುತ್ತೆ ನೋಡಿ. साल मिरसंगे पुड्डी सुक्के रेडी जल्ला. तुम्ही खंडित रेसिपी ट्राय करा ती भारी सूपर जता एक वाटे प्याज जवेत टॉप जता ಆಯ್ತಾ. ಕಲರ್ ನೋಡಿ ಒಳ್ಳೆ ಖತರ್ನಾಕ್ ಕಲರ್ ಬಂದಿದೆ. ತುಲೆ ತುಲೆ ನಿಗುಲ್ಲ ಉಪ್ಪಡ ಬಚ್ಚಿರದ ಇಂಚನೆ ಸುಕ್ಕ ಮಲ್ಪುಲೆ ಪುಡಿ ಸುಕ್ಕ ಭಾರಿ ಶೋಕ್ ಹಾಕೊಂಡು. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋಸ್ ಲಿಂಕನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಅಪ್ಲೋಡ್ ಮಾಡಿದಂಥ ತಿಳಿ ಸಾರಿನ ರೆಸಿಪಿ ಇದೆಯಲ್ವಾ, ನಾನು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ. ಫೇಸ್ಬುಕ್ಕಲ್ಲಿ ಕಿಣಿಸ್ ಬಸರಿ ಬ್ಲಾಗ್ಸ್ ಅಂತ ನನ್ನ ಪೇಜ್ ಇದೆ, ಅದರಲ್ಲಿ ಅಪ್ಲೋಡ್ ಮಾಡಿದ್ದೆ. 5 ಲ್ಯಾಕ್
45,000 ಸಮಥಿಂಗ್ ವ್ಯೂಸ್ ಆಗಿದೆ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಕೂಡ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೋಡಿ, ಕುಚ್ಚಲಕ್ಕಿ ಅನ್ನ, ಅದಕ್ಕೆ ಟೊಮೆಟೊ ಸಾರು, ಈ ರೀತಿಯ ಸುಕ್ಕ ಸ್ವರ್ಗ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಟೇಕ್ ಕೇರ್.